ಗ್ರೀನ್ಲ್ಯಾಂಡ್ ರಕ್ಷಣೆ ನಮ್ಮಿಂದ ಮಾತ್ರ ಸಾಧ್ಯ. ಯಾರು ನಮ್ಮಿಂದ ಅಂದರೆ ನಾವಲ್ಲಪ್ಪ, ಟ್ರಂಪ್ ಅಣ್ಣ ಸಾಹೇಬ್ರು ಅಲ್ಲಿ ಅಣ್ಣ. ಇವತ್ತು ಅಮೆರಿಕ ಅಧ್ಯಕ್ಷರು ದಾವೋಸ್ಗೆ ಹೋದರು. ಹೋಗುವುದಕ್ಕೆ ಮೊದಲೊಂದು ಸಣ್ಣ ಡ್ರಾಮಾ ಆಯಿತು. ಅಮೆರಿಕದ ಮೇರಿಲ್ಯಾಂಡಿಂದ ಆಂಡ್ರ್ಯೂಸ್ ಏರ್ ಬೇಸಿಂದ ಅಧ್ಯಕ್ಷರ ಅಂದರೆ ಅಮೆರಿಕ ಅಧ್ಯಕ್ಷರ ಏರ್ಫೋರ್ಸ್ ಒಂದು ವಿಮಾನ ಮೇಲಕ್ಕೆ ಹೋಯಿತು. ಆಮೇಲೆ ತಾಂತ್ರಿಕ ಕಾರಣದಿಂದ ವಾಪಸ್ ಬಂದು ಇನ್ನೊಂದು ವಿಮಾನ ಹತ್ಕೊಂಡು ಹೋದು. ಇಡೀ ಪ್ರಪಂಚ ಕಾಯ್ತಾ ಇದ್ದಂಥ ಅವರ ಭಾಷಣವನ್ನು ಮಧ್ಯಾಹ್ನ 2 ಗಂಟೆ ಸಮಯ ಸ್ಥಳೀಯ ಸಮಯ ಅಲ್ಲಿಗೆ ಅವರು ಆ ಭಾಷಣವನ್ನು ಮಾಡಿದ್ರು. ಸುಮಾರು 1 ಗಂಟೆ 20 ನಿಮಿಷ. ಟ್ರಂಪ್ಗೆ ಟ್ರಂಪೇ ಸಮ, ಮೋದಿಯೇ ಸಮ ಅಂತಂದಂಗೆ. ಒಂದು ಓಲ್ಡೆಸ್ಟ್ ಡೆಮೋಕ್ರಸಿ ಡೊನಾಲ್ಡ್ ಟ್ರಂಪ್, ಇನ್ನೊಂದು ಲಾರ್ಜೆಸ್ಟ್ ಡೆಮೋಕ್ರಸಿ ನರೇಂದ್ರ ಮೋದಿ. ಇಬ್ಬರದ್ದು ಭಾಷಣ 1 ಅವರ್ ಕಡಿಮೆ ಯಾವತ್ತೂ ಇರೋಕ್ಕೆ ಸಾಧ್ಯ ಇಲ್ಲ. ಇಬ್ಬರದ್ದು ಭಾಷಣ ಅಷ್ಟೇನೆ, ಬಿಡ್ತಾ ಇರ್ತಾರೆ ಒಂದೊಂದು ಗಂಟೆ ಕಾಲ, ಆದರೂ ನಿಲ್ಸಂಗೆ ಇಲ್ಲ ಇಬ್ಬರು. ಆಯಿತು, ಏನೋ ಇವತ್ತು ಅವ್ರು ಭಾಷಣ ಬಿಟ್ಟರು. ಬಟ್ ಇಡೀ ಪ್ರಪಂಚ ಈ ಭಾಷಣನ ಕಾಯ್ತಾ ಇತ್ತು. ಇದಕ್ಕೆ ಕಾಯ್ತಿರ್ತಾರೆ. ಇಲ್ಲಿ ಯಾವುದು ಜಾಯಿಂಟು ಅಧಿವೇಶನ ಯಾವುದು ನೋಡಲ್ಲ, ಎಲ್ಲಿ ಅವ್ನು ಕಾಯ್ತಾ ಇದ್ರು. ಇದೇನೇನು ಮಾಡ್ತಾನಪ್ಪ ಈ ಮಹಾಪುರುಷ, ಬಾಣಗಳನ್ನು ಬಿಡ್ತಾನೋ ಅಂತ. ಬಟ್ ಇಟ್ ವಾಸ್ ವೆರಿ ಮೆಷರ್ಡ್ ಸ್ಪೀಚ್. ಅತ್ಯಂತ ಸಂಯಮದಿಂದ ಇತ್ತು. ಒಂದು ರೀತಿ ಆಕ್ರೋಶ ಭರಿತವಾದದ್ದು ಯಾವುದೂ ಇರಲಿಲ್ಲ. ಅದರಿಂದ ಸಮತೋಲನ ಮಾಡುವ ವ್ಯವಸ್ಥೆ ಇದ್ದಂಗಿತ್ತು ಮನಸ್ಥಿತಿ. ಅಂತಿಮವಾಗಿ ಅವರು ಹೇಳಿದ್ರು, ಗ್ರೀನ್ಲ್ಯಾಂಡ್ ನಮಗೆ ಬೇಕೇ ಬೇಕು, ಬಿಕಾಸ್ ಅಲ್ಲಿ ಗೋಲ್ಡನ್ ಡೋಮ್ ಮಾಡ್ತೀವಿ. ಗೋಲ್ಡನ್ ಡೋಮ್ ಅಂದರೆ ಅವ್ರದ್ದೊಂದು ರಕ್ಷಣಾ ವ್ಯವಸ್ಥೆ ಮಾಡ್ಕೋತಾ ಇದ್ದಾರೆ. ಯಾವುದೇ ಕಾರಣದ ಕಡೆಯಿಂದ ಕೆನಡಾ ಮತ್ತು ಯುನೈಟೆಡ್ ಸ್ಟೇಟ್ಸ್ಗೆ ಎರಡಕ್ಕೂ, ಮೆಕ್ಸಿಕೋನು ಜಾಯಿನ್ ಆಗ್ಬೋದು ಅದಕ್ಕೆ ಅಂತಿದ್ದಾರೆ. ಅದಕ್ಕೆ ಜಾಯಿನ್ ಆದರೆ ಯಾವುದೇ ಕಡೆಯಿಂದ ಯಾರೇ ಏನೇ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅದನ್ನು ಹೊಡೆದು ಬೀಳಿಸೋವಂಥದ್ದು. ಭಾಳ ಹಿಂದೆ ರೊನಾಲ್ಡ್ ರೇಗನ್ ಸ್ಟಾರ್ ವಾರ್ಸ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು. ಅದಾದಮೇಲೆ ಏನೋ ಆಯಿತು, ಅದು ಪ್ರಶ್ನೆ ಬೇರೆ. ಹೀಗೆ ಮಾಡಿದ್ರು. ಹಾಗಾಗಿ ಅದರ ಗೋಲ್ಡನ್ ಗ್ಲೋಬ್ದು ಡೋಮ್ದು ಕೇಂದ್ರ ಸ್ಥಾನ ಗ್ರೀನ್ಲ್ಯಾಂಡಲ್ಲಿರುತ್ತೆ. ಅದೊಂದು ಪೀಸ್ ಆಫ್ ಐಸ್ ಅದು ಅಷ್ಟೇ. ಕೋಡಿ ಹತ್ತಲ ಕಡೆಗೆ ನಾವು ನೇಟೋನವರು ನಿಮಗೆಲ್ಲ ಮಾಡಿಕೊಟ್ಟಿದ್ದೀವಿ. ಯುರೋಪ್ಗೆ ಟ್ರಿಲಿಯನ್ಸ್ ಆಫ್ ಡಾಲರ್ಸ್ ದುಡ್ಡು ಹಾಕಿದ್ದೀವಿ, ನೀವು ಹಾಕದಿದ್ರೂ ನಿಮ್ಮ ರಕ್ಷಣೆ ಮಾಡಿದ್ದೀವಿ ಇಷ್ಟಿಷ್ಟು ದಶಕಗಳ ಕಾಲ. ನಾವೆಂದೂ ಏನೂ ಕೇಳಿಲ್ಲ, ದಯವಿಟ್ಟು ಕೊಡಿ. ನಾನು ಬಲವಂತದಿಂದ ಅದನ್ನು ಕಿತ್ಕೋಬಾರ್ದು ಅಂತಲೇ ಇದ್ದೀನಿ. ಆ ಪರಿಸ್ಥಿತಿಗೆ ನಮ್ಮನ್ನು ತರಬಾರ್ದು ನೀವು ಅಮೇರಿಕಾನ ಅಂತ ಎಲ್ಲ ಅವರು ಹೇಳಿದ್ರು. ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅಲ್ವಾ? ಹಾಂ ಅಷ್ಟೇ. ನಮ್ಮ ಇಂಡಿಯಾದೇನು ಹೇಳಲಿಲ್ಲ ಹೊಸದಾಗಿ ಬಚಾವ್. ಎಲ್ಲ ಅಲ್ಲಿ ಹೆಂಗೆ ಕೂತಿದ್ರು ಅಂತಂದರೆ, ನಂದೇನಾದರೂ ಬಿಡ್ತಾನೆ ಈ ಪಾರ್ಟಿ ಅಂತ ಅಷ್ಟೇ. ಒಂದ್ಸರಿ ಬಂತು ಯುದ್ಧ ನಿಲ್ಲಿಸೋ ವಿಷಯ, ಸ್ಟಾಪ್ ಇಂಡಿಯಾ ಪಾಕಿಸ್ತಾನ್ ಅಂತ ಬಂತಲ್ಲಿ ಒಂದ್ಸರಿ, ಅಲ್ಲಿಗೆ ನಿಲ್ತದು. ಮ್ಯಾಕ್ರಾನ್ಗೆ ಒಂದಷ್ಟು ಜೋಕ್ ಮಾಡಿದ್ರು. ದೆನ್ ಮಾಕಾನೆ ಕೆನಡಾ ಪ್ರೈಮ್ ಮಿನಿಸ್ಟರ್ಗೆ ಒಂದಷ್ಟು ಜೋಕ್ ಮಾಡಿದ್ರು. ಅವ್ರು ಹೇಳಿದ್ದು ಗ್ರೀನ್ಲ್ಯಾಂಡನ್ನು ಸೇಫ್ ಉಳಿಸ್ಕೊಂಡಿರೋದೇ ಅಮೇರಿಕ. ಪ್ರಪಂಚದ 2ನೇ ಮಹಾಯುದ್ಧದಲ್ಲಿ, ವಿಶ್ವದ ಮಹಾಸಮರದಲ್ಲಿ, 2ನೇ ಮಹಾಸಮರದಲ್ಲಿ ಇಟಲಿ ಮತ್ತು ರಷ್ಯಾ ಹಾಗೂ ಜರ್ಮನಿಯ ಪಡೆಗಳು ಡೆನ್ಮಾರ್ಕ್ನ ಸುಮ್ಮನೆ ಮಕಾಡೆ ಉದುರಿಸ್ಬಿಟ್ರು 6 ಗಂಟೆ ಕಾಲ, 7 ಗಂಟೆ ಕಾಲದಲ್ಲೋ 6 ದಿನದಲ್ಲೋ. ಆಗ ರಕ್ಷಣೆ ಮಾಡಿದ್ದಿದ್ದು ನಾವು ಅಮೇರಿಕದವರು. ಹಾಗಾಗಿ ಅದು ನಾವು ಬಿಟ್ಕೊಡ್ಬೇಕಾಗಿರಲಿಲ್ಲ. ಗ್ರೀನ್ಲ್ಯಾಂಡನ್ನು ನಾವು ಬಿಟ್ಕೊಟ್ಟು ಬಂದ್ವಿ, ವಾಪಸ್ ಕೊಡಿ ಬೇಕದು ಅಂತ ಕೇಳಿದ್ರು. ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಎಸ್. ಇನ್ನು ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ ಪ್ರಕರಣದಲ್ಲಿ ಶಿಡ್ಲಘಟ್ಟ ಪುಡಾರಿ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡರನ್ನ ಪಕ್ಷದಿಂದ ಅಮಾನತುಗೊಳಿಸಲು ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿಗೆ ಶಿಫಾರಸು ಮಾಡಲಾಗಿತ್ತು. 1 ವಾರ ಟೈಮ್ ಕೊಟ್ಟಿದ್ರು ಉತ್ತರ ಕೊಡೋಕೆ, ಆದರೆ ಅವರು ಉತ್ತರ ಕೊಟ್ಟಿಲ್ಲ. ಹಾಗಾಗಿ ಪಕ್ಷದಿಂದ ಅಮಾನತು ಮಾಡುವಂತೆ ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿ ಶಿಫಾರಸು ಮಾಡಿದೆ. ಇನ್ನು ಎಫ್ಐಆರ್ ದಾಖಲಾಗಿ 1 ವಾರ ಕಳೆದರೂ ಕೂಡ ಇಲ್ಲಿವರೆಗೂ ಆತನ ಬಂಧನ ಆಗಿಲ್ಲ. ಇದರ ಹಿಂದೆ ಪ್ರಭಾವಿ ಸಚಿವರ ಪಾತ್ರ ಇದೆ ಅಂತ ವಿಪಕ್ಷಗಳು ಆರೋಪ ಮಾಡಿದೆ. ಇನ್ನು ಪ್ರಕರಣದ ಬಗ್ಗೆ ಮಾಹಿತಿ ನೀಡಿದ ಎಸ್ಪಿ ಕುಶಾಲ್, ರಾಜೀವ್ ಗೌಡ ನಟೋರಿಯಸ್ ಕ್ರಿಮಿನಲ್, ಶೀಘ್ರದಲ್ಲೇ ಬಂಧನ ಮಾಡ್ತೀವಿ ಅಂತ ತಿಳಿಸಿದರು. ಇವೆಲ್ಲ ಸರಿ ಇದೆ, ನೀವು ಬಂಧನ ಮಾಡಲ್ಲ ಅಂತ ನನಗೆ ಡೌಟು. ಎಲ್ಲ ಮಾರ್ಗಗಳು ಬಂದಾದ್ಮೇಲೆ ಬಂಧನ ಆಗಬಹುದು ಅಂತ ನಾನು ಡೇ 1 ಹೇಳಿದ್ದೆ. ಇದೆ ಕೊನೆ ಆಯ್ಕೆ ಆಗ್ಬೋದು. ಡೇ 1 ಹೇಳಿದೆ. ಇದಾದಾಗ ಘಟನೆ, ಅದು ಅರೆಸ್ಟ್ ಆಗಲ್ಲ, ಅದು ಅವ್ರಿಗೆ ಬೇಲ್ ಸಿಕ್ಕೋ ಟ್ರೈ ಮಾಡೋವರೆಗೂ ಆದ್ಮೇಲೆ ಆಗ್ಬೋದು ಅಷ್ಟೇ ಅಂತ. ನಾಳಿದ್ರಲ್ಲಿ ಹೈಕೋರ್ಟಲ್ಲಿ ಏನಾದ್ರು ಜಡ್ಜ್ಮೆಂಟ್ ಬಂದರೆ, ರಿಸರ್ವ್ಡ್ ಆಗಿದೆ ಆರ್ಡರ್ಸು, ಮಾನ್ಯ ನ್ಯಾಯಮೂರ್ತಿಗಳು ಅದನ್ನು ಕೊಟ್ಟರೆ, ವಿರುದ್ಧವಾದರೆ ಹೋಗಿ ಸರೆಂಡರ್ ಆಗ್ತಾರೆ. ಅದು ನ್ಯಾಯಾಲಯದಲ್ಲ, ಎಲ್ಲ ಒಂದು ಕಡೆ ಸರೆಂಡರ್ ಆದಂಗೆ ಮಾಡಿ ಒಂದು ಡ್ರಾಮಾ ಮಾಡಿ ಕ್ಲೋಸ್ ಮಾಡ್ತಾರೆ. ಇನ್ನು ನನಗಿರೋದೇನೆಂದರೆ, ಮುಂದೆ ಇದಾದಮೇಲೆ ಆತ ಆಚೆ ಬಂದಮೇಲೆ ಕಮ್ಯುನಿಟಿನೂ ಸೇರಿದಂತೆ ಎಲ್ಲ ಒಬ್ಬರೇ ನಾವೆಲ್ಲ ಒಂದೇ ಅಂತ ಅಂದ್ಬಿಟ್ಟು ಇನ್ನು ಯಾರ್ಯಾರ ಹೆಣ್ಮಗಳ ಮೇಲೆ ಏನೇನು ಪ್ರಾಬ್ಲಮ್ ಇದನ್ನು ಹಾಕಿ ಪ್ರೆಷರ್ ಹಾಕಿ, ಆಯಿತು ಬಿಟ್ಬಿಡಮ್ಮ, ತಪ್ಪು ಮಾಡಿದಾನಮ್ಮ, ಈಗ ಏನು ಕೊಡಿಯಮ್ಮ ಕೆನ್ನೆಗೆ 2 ಸರಿ ಅವನಿಗೆ ಅಂತಂದ್ಬಿಟ್ಬೇಕಾರೆಲ್ಲ ಎಲ್ಲ ನಾಟಕ ಇದೆಲ್ಲ ಮಾಡಬಹುದೇನೋ ಗೊತ್ತಿಲ್ಲ. ಅಧಿಕಾರಿ ಈಗ ಅಧಿಕಾರಿ ಹಿಂಗೆ ಮಾಡ್ತಿದ್ದಾರೆ, ಮುಂದೆ ಹಂಗೆ ಮಾಡ್ಕೊಂಡು ಅವ್ರ ಪಾಡ್ಗೆ ಹೋದ್ರೆ ನಾವೇನು ಮಾಡೋಕ್ಕಾಗತ್ತೆ.
ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಚಾಮರಾಜನಗರದಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ದಾರೆ ಜನ ಎಲ್ಲ. ಯಾವ್ಯಾವಾಗಲೂ ಕಾಲದಿಂದ ಅನಾದಿ ಕಾಲದಿಂದ ಹೋಗ್ತಾರೆ. ಆದರೆ ಈಗ ತಾಳಬೆಟ್ಟ ಈಸ್ ಮಹದೇಶ್ವರ ಮಲೆ ಮಹದೇಶ್ವರನ ಬೆಟ್ಟವನ್ನು ಹತ್ತುವ ಪ್ರಾರಂಭ ಆಗುತ್ತೆ ನಮಗೆ ಜಾಗ. ಅದು ಅಲ್ಲಿಂದ ತಾಳಬೆಟ್ಟ ಹತ್ತುತ್ತಾರೆ. ಸಾಮಾನ್ಯ ಅಲ್ಲಿಂದ ಹತ್ಕೊಂಡು ಹೋಗ್ತಾರೆ ಎಲ್ಲರೂ. ತಾಳಬೆಟ್ಟದಿಂದ ನಾನೊಂದು 1000 ಸರಿ ಹೋಗಿದ್ದೀನಿ ಮೋಸ್ಟ್ಲಿ. ಓಕೆ. ಹಾಂ, 1000 ಸರಿ, ನಿಜವಾಗ್ಲೂ 1000 ಸರಿ ಹೋಗಿರ್ಬೋದು. ಅಟ್ಲೀಸ್ಟ್ 500 ಸರಿ ಹೋಗಿದ್ದೀನಿ. 1000 ಬೇಡ, 500 ಅಂತೂ ಗ್ಯಾರಂಟಿ ಹೋಗಿದ್ದೀನಿ. ಓಕೆ. ಹಾಂ, ಇನ್ನೇನು ಕೆಲಸ ನಮಗೆ ವೀರಪ್ಪನ ಆಪ್ರೇಷನ್ ಟೈಮಲ್ಲಿ ತಾಳಬೆಟ್ಟದ್ದು ಅಲ್ಲಿಂದನೇ ಹೋಗ್ಬೇಕಲ್ಲ, ಇನ್ನು ಬೇರೆ ಕೆಲಸ ಏನಿತ್ತು ನಮಗೆ. ಬೆಳಗಿನ ಜಾವದಲ್ಲಿ ಪಾದಯಾತ್ರಿಗಳ ಮೇಲೆ ಚಿರತೆ ಎರಗಬಿಟ್ಟಿದೆ. ಎಲ್ಲ ಜನ ಕಾಕಾಬಿಕ್ಕಿಯಾಗಿ ಓಡೋಗ್ಬಿಟ್ಟಿದ್ದಾರೆ. ಆಗ ಪ್ರವೀಣ್ ಎಂಬ 33 ವರ್ಷದ ಒಬ್ಬ ಯುವಕನನ್ನು ಚಿರತೆ ಎಳ್ಕೊಂಡು ಒಂದು ಕಂದಕ್ಕೆ ತೊಳಕ್ಕೆ ಹೋಗ್ಬಿಟ್ಟಿದೆ. ಸುಮಾರು ಗಂಟೆ ಮುಂದೆನೇ ಕೂತಿತ್ತಂತೆ ಶವದ ಮುಂದೆ. ಆಮೇಲೆ ಎಲ್ಲರೂ ಅದನ್ನು ಓಡಿಸಿದ್ದಾರೆ, ಅರಣ್ಯ ಸಿಬ್ಬಂದಿ ಎಲ್ಲ ಬಂದು. ಬಟ್ ಅಷ್ಟೊತ್ತಿಗಾಗಲೇ ಅವ್ರ ಪ್ರಾಣ ಹೋಗಿದೆ. ಈಗೇನೋ ಅದನ್ನು ಹಿಡಿಯೋಕ್ಕೆ ಟ್ರೈ ಮಾಡ್ತಿದ್ದಾರಂತೆ, ಗೊತ್ತಿಲ್ಲ. ಬಟ್ ಈ ಮಧ್ಯದಲ್ಲಿ ದ್ವಿಚಕ್ರ ವಾಹನ ಚಾಲಕರು ಎಚ್ಚರಿಕೆಯಿಂದ ಇರಿ ಅಲ್ಲಿ ಅಂತ ಅರಣ್ಯ ಸಿಬ್ಬಂದಿ ಹೇಳಿದ್ದಾರೆ. ಪಾಪ ಅವ್ರು ಅಷ್ಟೇ ಮಾಡೋಕ್ಕಾಗೋದು, ಅವ್ರು ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರೇನು ಮಾಡೋಕ್ಕಾಗತ್ತೆ ಅರಣ್ಯ ಸಿಬ್ಬಂದಿ? 5 ಅಡಿಗೆ ಒಬ್ಬೊಬ್ರು ನಿಂತ್ಕೊಂಡ್ರು ಅವ್ರ ಮೇಲೆ ಬೀಳಲ್ಲ ಅಂತ ಹೇಳಿದವ್ರು ಯಾರು? ಅವರು ಮನುಷ್ಯರಲ್ಲ. ಬೆಳಗಿನ ಜಾವ 4 ಗಂಟೆ ಪಾದಯಾತ್ರೆ ಹೊರತು ಚಿರ್ತಿ ಅದಕ್ಕಂದ್ರಲ್ಲ ಅಂದ್ಬಿಟ್ಟು ಪ್ರವೀಣನು ಬೆಟ್ಟ ಕಡೆಗೆ ಓಡ್ಬಿಟ್ಟ. ನಾವು ತಾಳ್ಬೆಟ್ಟ ಚರ್ಕ್ ಓಡ್ಬಿಟ್ಟು ಫೋನ್ ಮಾಡಿದ್ದು, ಎಲ್ಲಿದ್ರಿ ಅಂತಂದು ಅಷ್ಟೇ ಸರ್. ಮದುವನ್ಗೆ ಅಯ್ಯಪ್ಪ ಅಂತ ಅಷ್ಟೇ ಸರ್. ಪ್ರತೀತಿ ಇದೆ ಇಲ್ಲಿ ನಡ್ಕೊಂಡು ಹೋಗೋಂಥದ್ದು ಕಾಲ್ನಡಿಗೆಯಲ್ಲಿ. ಕೆಲವು ದೀಪಾವಳಿ ಸಂದರ್ಭದಲ್ಲಿ ಹೋಗ್ತಾರೆ, ಮತ್ತೆ ಶಿವರಾತ್ರಿಗೆ ಹೋಗ್ತಾರೆ. ಇತ್ತೀಚೆಗೆ ನಾವು ಗಮನಿಸ್ತಿರೋದೇನೆಂದ್ರೆ ಪ್ರತಿನಿತ್ಯ ಜನ ಹೋಗ್ಲಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ತಂಡಗಳು. ಅಭಯಾರಣ್ಯ ಆಗಿರೋದ್ರಿಂದ ಪ್ರಾಣಿಗಳು ಓಡಾಡೋಂಥ ಜಾಗನೇ ಅವು. ಮತ್ತೆ ಬೆಳಗಿನ ಜಾವ ಮತ್ತೆ ಸಂಜೆ ಟೈಮಲ್ಲಿ ಆಕ್ಟಿವ್ ಇರುತ್ತೆ. ಆ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು. ಅವು ಗಮನಿಸಿವೆ ಅನ್ಸುತ್ತೆ. ಹಂಗಾರೆ ದಿನಾನು ಓಡಾಡ್ತಿದ್ದಾರೆ, ಪಾಸಿಬಲ್ ಪ್ರೇ ನಮಗಿಲ್ಲಿದೆ ಅಂತ ಅವು ಅಂದ್ಕೊಂಡಿರ್ಬೋದು. ಯಾವುದೋ ಪೀರಿಯಡಲ್ಲಿ ಹೋದರೆ ಅವಕ್ಕೂ ಗೊತ್ತಾಗದೇ ಇರ್ಬೋದು. ಸಡನ್ ದಾಳಿ ಗೊತ್ತಿಲ್ಲ ಯಾವ ಥರ ಆಗಿದೆ ಇದು ಅಂತ. ಎಸ್. ಇನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ನಡೆದ ನಂತರದಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇತ್ತು. ಸರ್ಕಾರ ಒಂದಷ್ಟು ಷರತ್ತನ್ನು ಕೊಟ್ಟು ಅನುಮತಿ ಕೊಟ್ಟ ನಂತರ ಕೆಎಸ್ಸಿಎ ಕೂಡ ಸಿದ್ಧತೆ ಮಾಡಿಕೊಂಡಿದೆ. ಫೆಬ್ರವರಿ 28ರೊಳಗೆ ಎಲ್ಲ ಕಾಮಗಾರಿ ಪೂರ್ಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಉದ್ಘಾಟನಾ ಪಂದ್ಯ ಸೇರಿ ಒಟ್ಟು 7 ಪಂದ್ಯಗಳನ್ನು ನಾವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಸೋದಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಇನ್ನೂ ಆರ್ಸಿಬಿ ಮ್ಯಾನೇಜ್ಮೆಂಟ್ ನಿರ್ಧಾರ ಮಾಡಿಲ್ಲ. ಈ ಮಧ್ಯೆ ಭಾರತದ ನೆಲದಲ್ಲಿ T20 ವಿಶ್ವಕಪ್ ಪಂದ್ಯ ಆಡಲು ಒಪ್ಪದ ಬಾಂಗ್ಲಾದೇಶಕ್ಕೆ ಐಸಿಸಿ ಶಾಕ್ ಕೊಟ್ಟಿದೆ. ಬಾಂಗ್ಲಾ ಬದಲು ಬೇರೊಂದು ತಂಡಕ್ಕೆ ಅವಕಾಶ ಕೊಡೋದಕ್ಕೆ ಅವರು ಮತದಾನ ಮಾಡಿದ್ರು. ಅದರಲ್ಲಿ 14 ಬಾಂಗ್ಲಾ ವಿರುದ್ಧ ಬಾಂಗ್ಲಾ ಪರ 2 ಮತಗಳು ಬಿದ್ದಿವೆ. ಬಾಂಗ್ಲಾ ಬದಲು ಸ್ಕಾಟ್ಲೆಂಡ್ ಆಡೋದಕ್ಕೆ ತಯಾರಿ ನಡೆಸಿಕೊಂಡಿದೆ. ನಿರ್ಧಾರ ಕೈಗೊಳ್ಳೋದಕ್ಕೆ 1 ದಿನ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಈ ಮಧ್ಯೆ ಬಾಂಗ್ಲಾ ಜೊತೆಗೆ ನಾವಿರ್ತೀವಿ ಅಂತ ಪಾಕಿಸ್ತಾನ ಹೇಳ್ಕೊಂಡಿದ್ದು, ಇಲ್ಲಿ ಆಡೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ಕೊಂಡಿದೆ. ಪ್ರಾರ್ಥನೆ ಏನು ಅಂತಂದ್ರೆ ಅವರು ತಮ್ಮ ಎಲ್ಲಾ ಮ್ಯಾಚ್ಗಳನ್ನು 7 ಹೋಮ್ ಮ್ಯಾಚಸ್ 7 ಹೋಮ್ ಗೇಮ್ಸ್ ಅದನ್ನ ಅವರು ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆಡಬೇಕು ಅಂತ ಕೋರ್ಕೊಳ್ತೀನಿ. ಇವಾಗ the ball is in the RCB's court. I also hope that RCB also get involved and engage with the government for smooth conduct of the matches. The owners, the responsibility is on the Royal Challengers Bengaluru team. Have a dialogue, meaningful dialogue with the. ಅಲ್ಲ, ಅವ್ರ ಹೆಸರೇ ಬೆಂಗಳೂರು, ಅವ್ರು ಇಲ್ಲ ಆಡಲ್ಲ ಬೇರೆ ಕಡೆ ಆಡ್ತೀವಿ ಅಂದ್ರೆ ಹೆಸರು ಇಟ್ಕೋಬೇಡ, ನಮ್ಮ ಸಿಟಿ ಕ್ರಿಕೆಟ್ ಟೀಮ್ ಬೇಡ ಅಂತ ಹೇಳ್ಬೇಕಷ್ಟೇ. ಹೆಸರೇ ಬೆಂಗಳೂರು. ಇಲ್ಲ ಆಡಲ್ಲ ಅಂದ್ರೆ ಹೇಗೆ? ಮತ್ತು ಅದ್ರದ್ದು ಕಂಪನಿ ವ್ಯವಹಾರನೂ ಇಲ್ಲಿ ಇದೆ ಒಂದಷ್ಟು, ಏನು ಸ್ವಲ್ಪ ಅಲ್ಲ. ಅದು ಇಂಟರ್ನ್ಯಾಷನಲ್ ಕಂಪನಿ ಒಪ್ಕೋತೀನಿ, ಬೇರೆ ವಿಚಾರ. ನೋಡೋಣ ಅದು ಏನು ಮಾಡ್ತಾರೆ ಅಂತ. ಫಸ್ಟ್ ಆಫ್ ಆಲ್ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಹತ್ರ ಮಾಘಮೇಳದಲ್ಲಿ ಬದರಿನಾಥ ಜ್ಯೋತಿರ್ಮಠದ ಶಂಕರಾಚಾರ್ಯ ಸ್ವಾಮಿ ಯಾರಿಗೂ ಗಂಗಾ ಸ್ನಾನ ಮಾಡೋಕ್ಕೆ ಪೊಲೀಸರು ಜಾಗ ಕೊಡಲಿಲ್ವಂತೆ. ಅದಕ್ಕೆ ಅವರೆಲ್ಲ ಇವಾಗ ಪ್ರತಿಭಟನೆ ಮಾಡಿದಾರಂತೆ, ಕೆಲವರೆಲ್ಲ ಸಾಧುಗಳು ಸೇರಿಕೊಂಡು. ಬಟ್ ಈಗ ಅಲ್ಲಿ ಬರ್ತಿರೋ ಹೊಸ ರಿಪೋರ್ಟ್ಗಳ ಪ್ರಕಾರ ಸುಪ್ರೀಂ ಕೋರ್ಟ್ ಏನೋ ಅವರಿಗೆ ತಡೆಯಾಜ್ಞೆ ಕೊಟ್ಟಿದೆಯಂತೆ, ನೀವು ಶಂಕರಾಚಾರ್ಯ ಅನ್ನೋದನ್ನು ಬಳಸ್ಕೂಡ್ದು ಅಂತ. ಆದರೆ ಅವ್ರು ಹೇಳ್ತಾರೆ ಪಟ್ಟಾಭಿಷೇಕಕ್ಕೆ ನಮಗೆ ತಡೆ ಇರೋದು ಹೆಸರುಗಲ್ಲ ಅಂತ. ಅವ್ರ ಪರ ವಕೀಲ ಹಂಗಲ್ಲ, ಈಗ ಹೆಸರೇ ಶಂಕರಾಚಾರ್ಯ ಅಂತ ಇಟ್ಕೊಬಿಟ್ರೆ ಏನು ಮಾಡಬೇಕು ಸುಪ್ರೀಂ ಕೋರ್ಟು? ಎಸ್. ಹಾಂ, ಹಂಗಾಗತ್ತೇನೋ ಗೊತ್ತಿಲ್ಲ. ಒಟ್ಟಲ್ಲಿ ಅದು ಏನೋ ಅಲ್ಲಿ ಆ ಮಠಗಳದ್ದೇನೋ ರಾಜಕಾರಣದ ಗಲಾಟೆ ಇದ್ದಂಗಿದೆ. ಮತ್ತು ಈ ಸ್ವಾಮೀಜಿ ಬಂದ ಕೂಡಲೇ ಅಖಿಲೇಶ್ ಯಾದವ್ ಅವ್ರಿಗೆ ಫೋನ್ ಮಾಡಿ ಮಾತಾಡೋದು ಎಲ್ಲ ಇದೆಯಂತೆ. ಕಾಂಗ್ರೆಸ್ನವರು ಇವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವ್ರದ್ದು ಮಾತ್ರ ಬಹಳ ಮಜಾ ಇದೆ. ಕಾಂಗ್ರೆಸ್ನ ಪವನ್ ಖೇರಾ ಕೇಳ್ತಾರಂತೆ, ಸಾಧು ಸಂತರನ್ನು ಹೀಗೆ ನಡೆಸ್ಕೊಳ್ಳೋದ. ಸಿದ್ದರಾಮಯ್ಯನವ್ರಿಗೆ ಫೋನ್ ಮಾಡಿ ಕೇಳಿ, ರಾಘವೇಂದ್ರ ಸ್ವಾಮಿಗಳ ಫೋಟೋ ತೋರಿಸಿದಾಗ ಏನು ಮಾಡಿದ್ರು ಆ ಮಹಾಸಂತನಿಗೆ ಅಂತ ಕೇಳಿ. ಹೇಗೆ ಬೇಡವಾ? ಇಲ್ಲದು ಅನ್ಸಲ್ವಾ? ಬೇಡವಾ? ಬೇಡ ಬಿಡಿ, ಸುಮ್ಮನೆ ಯಾಕೆ
ತರಲೆ ಮಾಡೋದು ಬಿಟ್ಬಿಡಿ, ಮುಂದಕ್ಕೆ ಹೋಗೋಣ, ನಡೀರಿ ಓಕೆ, ಮುನ್ನಡೀರಿ, ಮುಂದಕ್ಕೆ ಹೋಗೋಣ, ಸಾಕು ಸುದ್ದಿ. ಇದೆಲ್ಲ ಕೇಳೋ ಪ್ರಶ್ನೆನಾ? ಅದು ಯಾಕೆ ಕೇಳಬಾರ್ದು ಸರ್? ಇವ್ರದೇ ಪಕ್ಷದಲ್ಲಿ ಇದೆಲ್ಲ ಹಿಂಗೆ ಕೇಳೋ ಪ್ರಶ್ನೆ. DMK ಹೇಳ್ದಂಗೆ ಹಿಂದೂಗಳಿಗೆ ಭಾಳ ಮಾಡಿದ್ದೇವೆ. ಅಯ್ಯೋ ಕತೆ. ಆಗಲಿ, ಇರಲಿ, ಒಳ್ಳೇದು. ಎಸ್.